ನೋಡ್ತಾ ನೋಡ್ತಾ ಬಿಗ್ ಬಾಸ್ ಸೀಸನ್ 11ರ ಮೊದಲನೇ ವಾರದ ಪಂಚಾಯಿತಿ ಶುರು ಆಗೇ ಬಿಡ್ತು. ಈ ವಾರದ ಪಂಚಾಯಿತಿಯನ್ನ ನೋಡಲು ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಯಾಕಂದ್ರೆ ಈ ಬಾರಿ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ 17 ಸ್ಪರ್ಧಿಗಳು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ದು, ಈ ವಾರ ಯಾರು ಮನೆಗೆ ಹೋಗ್ತಾರೆ ಎನ್ನುವ ಕುತೂಹಲ ಎಲ್ಲರಲ್ಲೂ ಇದೆ. ಪ್ರತಿ ಬಾರಿಯೂ ಕೂಡ ಇಂಥ ಸ್ಪರ್ಧಿ ಮೊದಲು ಮನೆಗೆ ಹೋಗ್ತಾರೆ, ಎರಡನೇ ವಾರ ಈ ಸ್ಪರ್ಧಿ ಎಲಿಮಿನೇಟ್ ಆಗ್ತಾರೆ ಎಂದು ಗೆಸ್ ಮಾಡಬಹುದಿತ್ತು. ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾವ ಒಬ್ಬ ಸ್ಪರ್ಧಿ ಮನೆಯಿಂದ ಆಚೆ ಹೋಗ್ತಾರೆ ಎಂದು ಊಹೆ ಮಾಡಲು ಕಷ್ಟವಾಗಿದೆ. ಅದರಲ್ಲೂ ಮೊದಲನೇ ವಾರನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ಗಳು ನಾಮಿನೇಟ್ ಆಗಿದ್ದು, ಇವರಲ್ಲಿ ಯಾರು ಅತಿ ಹೆಚ್ಚು ವೋಟ್ ಪಡೆದು ಮೊದಲು ಸೇವ್ ಆಗ್ತಾರೆ, ಹಾಗೆ ಯಾವ 4 ಸ್ಪರ್ಧಿಗಳು ಕಡಿಮೆ ವೋಟ್ಗಳನ್ನ ಗಳಿಸಿ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ಎನ್ನುವ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಮೊದಲನೇ ವಾರದ ಎಲಿಮಿನೇಷನ್ ರೌಂಡ್ ನಲ್ಲಿ 8 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು, ಸ್ವರ್ಗದ ನಿವಾಸಿಯಾಗಿರುವ ಯಮುನಾ, ಭವ್ಯ ಗೌಡ, ಗೌತಮಿ ಜಾಧವ್, ಲಾಯರ್ ಜಗದೀಶ್ ಹಾಗೂ ಹಂಸ ಹಾಗೂ ನರ್ಕದ ನಿವಾಸಿಯಾಗಿರುವ ಶಿಶಿರ್ ಶಾಸ್ತ್ರಿ, ಮೋಕ್ಷಿತಾ ಪೈ ಹಾಗೂ ತುಕಾಲಿ ಪತ್ನಿಯಾಗಿರುವ ಮಾನಸ ಅವರು ನಾಮಿನೇಟ್ ಆಗಿದ್ದಾರೆ. ಈ 8ರ ಪೈಕಿ ಅತಿ ಹೆಚ್ಚು ವೋಟ್ ಪಡೆದು ಗೌತಮಿ ಜಾಧವ್ ಅವರು ಮೊದಲು ಸೇವ್ ಆಗಿದ್ದಾರೆ. ಇನ್ನು ಡೇಂಜರ್ ಝೋನ್ ನಲ್ಲಿ ಜಗಳ ಮಾಡಿಯೇ ಫೇಮಸ್ ಆಗಿರುವಂತಹ ಲಾಯರ್ ಜಗದೀಶ್, ಯಮುನಾ, ಹಂಸ ಹಾಗೂ ಕಾಮಿಡಿ ಕಿಲ್ಲಾಡಿ ಖ್ಯಾತಿಯ ತುಕಾಲಿ ಪತ್ನಿಯಾಗಿರುವ ಮಾನಸ ಅವರು ಡೇಂಜರ್ ಝೋನ್ ನಲ್ಲಿ ಇದ್ದಾರೆ. ಹೌದು, ಈ 8 ಜನರ ವೋಟಿಂಗ್ ರಿಸಲ್ಟ್ ನ ಪ್ರಕಾರ ಅತಿ ಕಡಿಮೆ ವೋಟ್ ಗಳಿಸಿದ 4 ಸ್ಪರ್ಧಿಗಳು ಇವರು. ಆದರೆ ಲಾಯರ್ ಜಗದೀಶ್ ಹಾಗೂ ಯಮುನಾ ಅವರು ಚಿಕ್ಕ ಪುಟ್ಟ ವಿಚಾರಕ್ಕೂ ತಮ್ಮ ವಾಯ್ಸ್ ಅನ್ನ ರೈಸ್ ಮಾಡುತ್ತಾ ಎಲ್ಲ ಸ್ಪರ್ಧಿಗಳೊಂದಿಗೆ ಅತಿ ಹೆಚ್ಚು ಜಗಳವನ್ನ ಮಾಡಿ ಫೇಮಸ್ ಆದವರು. ಆದರೆ ಇಂತಹ ಸ್ಪರ್ಧಿಗಳನ್ನ ಬಿಗ್ ಬಾಸ್ ತಂಡವು ಮೊದಲನೇ ವಾರವೇ ಎಲಿಮಿನೇಟ್ ಮಾಡೋದಿಲ್ಲ. ಯಾಕಂದ್ರೆ ಇವರಿಂದನೇ ಅತಿ ಹೆಚ್ಚು ಟಿಆರ್ಪಿಯನ್ನ ಪಡೆದುಕೊಂಡಿರ್ತಾರೆ. ಹಾಗಾಗಿ ಯಮುನಾ ಹಾಗೂ ಲಾಯರ್ ಜಗದೀಶ್ ಅವರು ಎಲಿಮಿನೇಷನ್ ಇಂದ ಪಾರಾಗುವುದು ಕನ್ಫರ್ಮ್ ಆಗಿದೆ. ಇನ್ನು ಹಂಸ ಹಾಗೂ ಮಾನಸ ಸಂತೋಷ್ ಅವರ ವಿಚಾರಕ್ಕೆ ಬಂದ್ರೆ, ಹಂಸ ಅವರು ಇನ್ನ ಇವರ ಆಟವನ್ನ ಶುರು ಮಾಡಿಲ್ಲ, ಯಾರ ಜೊತೆಗೂ ಅಷ್ಟೊಂದಾಗಿ ಕನೆಕ್ಷನ್ ಬಿಲ್ಟ್ ಮಾಡ್ಕೊಂಡಿಲ್ಲ, ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ. ಆದರೆ ಬಿಗ್ ಬಾಸ್ ಸೀಸನ್ 11ರ ಮೊದಲನೇ ಕ್ಯಾಪ್ಟನ್ ಆಗಿ ಹೊರಹೊಮ್ಮಿದ್ದಾರೆ. ಇತ್ತ ತುಕಾಲಿ ಸಂತೋಷ್ ಅವರ ಪತ್ನಿಯಾದ ಮಾನಸ ಅವರು ಟಾಸ್ಕ್ ನಲ್ಲಿ ಅದ್ಭುತವಾಗಿ ಆಡಿದ್ದಾರೆ. ಚಿಕ್ಕ ಪುಟ್ಟದಾಗಿ ಎಂಟರ್ಟೈನ್ಮೆಂಟ್ ಮಾಡುತ್ತಾ ಒಂದು ಕಂಫರ್ಟ್ ಝೋನ್ ನಲ್ಲಿಯೇ ಇದ್ದಾರೆ. ಇನ್ನ ಇವರಿಬ್ಬರಲ್ಲಿ ಯಾವ ಒಬ್ಬ ಸ್ಪರ್ಧಿ ಮನೆಯಿಂದ ಆಚೆ ಹೋಗ್ತಾರೆ ಎಂದು ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವ ಸ್ಪರ್ಧಿ ಯಾರು? ತಪ್ಪದೇ ಕಮೆಂಟ್ಸ್ ಗಳ ಮೂಲಕ ನಮಗೆ ತಿಳಿಸಿ. ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 11ರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ